ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಜಹಾಂಗೀರು ಇದೆಲ್ಲ ಒಂದೊಂದು ಕೆಜಿ ಬೇಕು ಅಂತ ಆರ್ಡರ್ ಮಾಡಿದ್ರು. ಏನ್ ತಮಾಷೆನಾ, ನಮ್ಮ ಆರ್ತಿ ಕೇಟ್ರಿಂಗ್ MD ವೆಜ್ ಆನ್ ಬಿಸಿ ಇದಾರೆ, ಆಗಲ್ಲ ಅಂದೆ. ಗಂದ್ರು ಬಿಡಲ್ಲ ಅಂತೀನಿ, ಬೇಕೇ ಬೇಕು, ಹೇಗಾದ್ರೂ ಮಾಡಿ ಮಾಡ್ಕೊಡು ಅಂತ ಒಂದೇ ಸಮನೆ ಫೋರ್ಸ್ ಮಾಡಿದ್ರಮ್ಮ. ಅಲ್ಲ, ನಾ ಬಿಟ್ರೆ ಇದನ್ನ ಬೇರೆ ಯಾರು ಮಾಡೋರು ಇಲ್ವಾ ಹಾಗಿದ್ರೆ? ನೋಡು, ನನಗೇನು ಮಾಡೋ ಇಂಟ್ರೆಸ್ಟ್ ಇಲ್ಲ ಕಣೆ ಇವತ್ತು. ಬೇರೆ ಯಾರ ಹತ್ರನಾದ್ರೂ ಮಾಡಿಸ್ಕೊಳಕ್ಕೆ ಹೇಳು, ನಂಗೆ ತುಂಬ ತಲೆನೋಯ್ತಿದೆ. ಅಲ್ವಾ ಮತ್ತೆ, ಏನ್ ತಮಾಷೆನಾ? ಫಾರಿನ್ ರಿಟರ್ನ್ ಹುಡುಗಿ ನಿನ್ ಕೈ ರುಚಿಗೆ ಆಸೆ ಪಟ್ಟು ಸಿಕ್ಕಿಲ್ಲ ಅಂತ ವಾಪಸ್ ಹೋದ್ರೆ ಒಂಥರ ಸ್ಕೋಪ್ ಇರುತ್ತೆ. ಅಷ್ಟಕ್ಕೋದ್ರಿಂದ ಅವ್ರಿಗೆ ತಾನೇ ಲಾಸು, ಆಗ್ಲಿ ಬಿಡು. ಆಮೇಲೆ ಶಂಕರಣ್ಣ ಪರಿಮಳ ಕೇಟ್ರಿಂಗ್ ಬಿಟ್ಲು ಅಂತ ಅಕ್ಕಪಕ್ಕದವ್ರಿಗೆಲ್ಲ ಟಾಮ್ ಮಾಡಿದ್ರೆ ನಮ್ಗೇನು ತೊಂದರೆ ಇಲ್ಲ. ಅದ್ರಲ್ಲೂ ಮಾತ್ರ ಟೈಮ್ ವೇಸ್ಟ್ ಆಗೋದು ಅವನಿಗೆ, ನಮ್ಗೇನು ಲಾಸ್ ಇಲ್ಲ. ಪ್ರೆಗ್ನೆಂಟ್ ಆಗಿರೋ ಮಗಳು ಆಸೆ ಪಟ್ಟಿದ್ದಾಳೆ ಅಂತ ಹೇಳಿದ್ರು ಮಾಡ್ಕೊಡಕ್ಕಾಗಿಲ್ಲ ಅಂತ ಬಾಯಿ ಪಡ್ಕೊಂಡ್ರು ನಮ್ ಇಮೇಜ್ ಏನ್ ಹಾಳಾಗತ್ತಾ? ಅದ್ರಲ್ಲೂ ಏನು ಲಾಸ್ ಇಲ್ಲಮ್ಮ. ನಾನು ಸ್ಟ್ರಿಕ್ಟ್ ಆಗಿ ಆಗಲ್ಲ ಅಂತ ಹೇಳ್ಬಿಡ್ತೀನಿ, ನೀನ್ ರೆಸ್ಟ್ ಮಾಡು ಆಯ್ತಾ? ಅಮ್ಮ ಒಂದು ನಿಮಿಷ, ಬಸ್ರಿ ಹುಡುಗಿ ಅಂತ ಹೇಳ್ತಿದ್ಯಾ? ಪಾಪ ಏನು ಬೈಕೇ ಇರುತ್ತೋ ಏನೋ, ನಾನೇ ಮಾಡ್ಕೊಡ್ತೀನಿ ಬಿಡು. ಇದು ನಮ್ಮಮ್ಮ ಅಂದ್ರೆ, ಈ ಗ್ರೇಟ್ ಪರಿಮಳ ಅಂದ್ರೆ. ಈಗ ಸರಿ ಹೋಯ್ತು ನೋಡು, ನಾನು ಇನ್ ಬರ್ತೀನಿ ಆಯ್ತಾ? ಒಂದು ನಿಮಿಷ ಇರೇ, ಇವತ್ತು ನಿನ್ನ ಕೆಲ್ಸಕ್ಕೆ ಮೊದಲನೇ ದಿನ ಅಲ್ವಾ? ಡೌಟೇ ಬೇಡ, ನಮಗ್ ಇವತ್ತೇ ಯೋಗಾದಿ, ಇವತ್ತೇ ಹ್ಯಾಪಿ ನ್ಯೂ ಇಯರ್. ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಇದ್ದಂಗೆ. ನಾನು ಹೋಗೋ ಕಂಪ್ನಿಲಿ ಇವತ್ತಿಂದ ಅಮುಷಕ್ಕೆ ಶುರು. ಒಳ್ಳೇದಾಗ್ಲಿ ಕಣೆ. ನೀನು ನೋಡು ಎಷ್ಟು ಖುಷಿಯಾಗಿದ್ಯಾ. ನಾನು ಸಪ್ಪೆಯಾಗಿ ಮಲಗಿಬಿಟ್ಟಿದ್ದೀನಿ. ಇರು, ಒಂದು ಸ್ವಲ್ಪ ಅವಲಕ್ಕಿ ಮೊಸರಾದ್ರೂ ಕೊಡ್ತೀನಿ. ಆಯ್ತು, ಈ ಆಫರ್ನ ನಾವೇನು ರಿಜೆಕ್ಟ್ ಮಾಡಲ್ಲ. ಆದ್ರೆ ನೀನು ತಿಂಡಿ ತಿಂದು ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ತೀಯ ಅಂದ್ರೆ ಮಾತ್ರ ನಾವು ಆಫೀಸಲ್ಲಿ ನಿರಾಳವಾಗಿ ಕೆಲಸ ಮಾಡ್ಬೋದು. ಎಲ್ಲಮ್ಮ ಆರಾಮಾಗಿ ಕೆಲಸ ಮಾಡೋದು? ನಿಮ್ಮ ಅಕ್ಕನ ಹಠ ನೋಡಿ. ಅಮ್ಮ, ಅಕ್ಕ ಏನು ಅಂತ ನಿನಗೆ ಗೊತ್ತಿಲ್ವೇನಮ್ಮ? ಯಾವ್ದು 2 ಹೆಂಡತಿ 3 ಗಂಡಂದ್ರಿರೋ ಸೀರಿಯಲ್ ನೋಡಿರ್ತಾಳೆ, ಅಲ್ಲಿ ನಡೆಯೋದನ್ನ ತಲೆಗೆ ಹಾಕೊಂಡಿರ್ತಾಳೆ. ಅದೇ ತನಗೂ ಆಗುತ್ತೆ ಅಂತ ಹೆದರಿರ್ತಾಳೆ, ಅದಕ್ಕೆ ಮದುವೆ ಬೇಡ ಅಂತ ಕೂತಿರ್ತಾಳೆ. ಹಾಗಂತೀಯಾ? ಹಾಗೇನೆ. ಹೇಗಿದ್ರು ಅಪ್ಪ ಇವತ್ತು ಸಂಜೆ ಬಂದು ಮಾತಾಡ್ತೀನಿ ಅಂತ ಹೇಳಿದಾರಲ್ವಾ, ಮತ್ತೆ ಯಾಕೆ ಟೆನ್ಷನ್ ನಿಂಗೆ? ನೀನೇನು ಯೋಚನೆ ಮಾಡಬೇಡ, ಅವಳು ಇವತ್ತು ಸರಿ ಹೋಗ್ತಾಳೆ. ಹಲೋ, ತಾವು ಮತ್ತೆ ಫ್ಲಾಶ್ ಕಟ್ಗೆಲ್ಲ ಹೋಗ್ಬೇಡಿ. ನಾನು ಬರೋವರೆಗೂ ಅಕ್ಕಂಗೆ ರೇಗೋದಾಗ್ಲಿ ಬೈಯೋದಾಗ್ಲಿ ಮಾಡ್ಬಾರ್ದು, ಓಕೆನಾ? ಆಹಾ ಅಮ್ಮು, ಏನ್ ಸಕ್ಕತ್ತಾಗಿದ್ಯಾ ಅಮ್ಮು. ಬೆಣ್ಣೆ ಹಂಗಿದ್ಯಾ. ನಿನ್ನಂತ ಸುಂದ್ರಿಗೆ ಯಾರಾದ್ರೂ ಕೆಲ್ಸ ಇಲ್ಲ ಅಂತಾರ. ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಕೆಲ್ಸದ ಮೊದಲನೇ ದಿನನೇ ಸಕ್ಕತ್ತಾಗಿ ಮಿಂಚ್ಬೇಕು. ಏನ್ ತಮಾಷೆನಾ? ಅಪ್ಪ ಬಜರಂಗಿ, ಆ ಗಂಟು ಮುತ್ತಿ ಶುಂಠಿ ಶಂಕರನ್ ಮಾತ್ರ ಗಂಟು ಬೀಳ್ದಿರೋ ತರ ಮಾಡಪ್ಪ. ಹೇಳೋಕ್ಕಾಗಲ್ಲ, ಯಾವಾಗಂದ್ರೆ ಅವಾಗ ಅಡ್ಡ ಬಂದ್ಬಿಡ್ತಾನೆ. ಹಲೋ, ನಿನಗೇನಾಯ್ತು? ನೆನ್ನೆ ತಾನೇ ರಿಪೇರಿ ಮಾಡಿಸಿದ್ದೀನಲ್ಲ ರಾಣಿ. ಓ, ನಿಂಗೆ ಆ ಗೂಬೆ ಹೆಸರು ಹೇಳಿದ್ರೆ ಆಗಲ್ಲ ಅಲ್ವಾ? ಸಾರಿ ಕಣೆ, ನೀನು ಯಾವತ್ತೂ ಹೇಳಲ್ಲ ಆಯ್ತಾ? ಅಮ್ಮ ತಾಯಿ, ಇವತ್ತು ನನ್ನ ಇಂಟರ್ವ್ಯೂ ಕಣೆ. ನಿನ್ಗೇನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಸಂಡೇ ಹಾಲಿಡೇ ಅಲ್ವಾ, ಅವತ್ತು ಕುತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಇವಾಗ ಸ್ಟಾರ್ಟ್ ಆಗು ಆಯ್ತಾ? ಒಳ್ಳೆ ಗೋಳಾಯ್ತಲ್ಲ ನಿಂದು. ಪ್ರೀತಿಯಿಂದ ಸಲಿಗೆ ಕೊಟ್ಟಿದ್ದೆ ಜಾಸ್ತಿ ಆಯ್ತು. ಇವತ್ತು ಪೂರ್ತಿ ಇಡೋ ಪ್ರೋಗ್ರಾಮ್ ಎಲ್ಲ ಇಲ್ಲ. ಸ್ಟಾರ್ಟ್ ಆಗ್ಬೇಕಂದ್ರೆ ಆಗ್ಬೇಕಷ್ಟೇ. ನಮಗೆ ಚಮಕ 3 ಚಾನ್ಸಸ್ ಸ್ಟಾರ್ಟ್ ಆದ್ರೆ ಸರಿ, ಇಲ್ಲ ಅಂದ್ರೆ ಅಷ್ಟೇ. 1 2 3. ನಿನ್ ಗಾಂಚಲಿ ಜಾಸ್ತಿ ಆಯ್ತು ಕಣೆ. ಟೈಮ್ ಟು ಟೈಮ್ ಪೆಟ್ರೋಲ್ ಆಗ್ತಲ್ವಾ? ಅಲ್ಲ, ಕರೆಕ್ಟ್ ಟೈಮ್ಗೆ ಕೈ ಕೊಡ್ತಿಯಲ್ಲ. ಕೈ ಕೊಡದೆ ಚಟ ಮಾಡ್ಕೊಬಿಟ್ಟಿದ್ಯಾ. ಇದು ಲಾಸ್ಟ್ ಚಾನ್ಸು, ಸ್ಟಾರ್ಟ್ ಆಗ್ಲೇಬೇಕು. ಏನೋ ಟೆನ್ಷನ್ ಅಲ್ಲಿ 2 ಮಾತು ಅನ್ನಪ್ಪ, ಅದಕ್ಕೆ ಬೇಜಾರು ಮಾಡ್ಕೊಳ್ತಾರ. ಸೆಕೆಂಡ್ ಚಾನ್ಸ್ ಕೊಡ್ತೀನಿ, ಜಾಣ ಮರಿ. ಸ್ಟಾರ್ಟ್ ಆಗು ಚಿನ್ನ.
ಬಂಗಾರ 27ನೇ ಚಾನ್ಸ್ ಕಣೆ. ಈಗ್ಲೂ ನಿನಗೆ ನನ್ನ ಮೇಲೆ ಕರುಣೆ ಬಂದಿಲ್ಲ ಅಂದ್ರೆ ಹೆಂಗೆ? ಏನಮ್ಮ ಸ್ಟಾರ್ಟ್ ಆಗ್ತಿಲ್ವಾ? ಯೋ, ನಾನೇನಾದ್ರೂ ನಿನ್ನ ಕೇಳಿದ್ನ? ನಾನ್ ಪ್ರಾಬ್ಲಮ್ ನಾನೇ ಸರಿ ಮಾಡ್ಕೋತೀನಿ. ಅಲ್ಲ ನೀನ್ ಎಷ್ಟ್ ಸಲ ಟ್ರೈ ಮಾಡಿದ್ರು ಸ್ಟಾರ್ಟ್ ಆಗ್ತಿಲ್ಲಲ್ಲ. ಮ್ಯಾಟ್ರ್ ಸಿಂಪಲ್. ಏನ್ ಸಿಂಪಲ್? ಏನ್ ಮ್ಯಾಟ್ರು? ಇನ್ನೇನು ನಿನ್ ರಾಣಿ ನನ್ನ ಹತ್ರ ಬರಕ್ಕೆ ಕಾಯ್ತಿದ್ದಾಳೆ ಅಂತ ಅರ್ಥ. ಯೋ, ತಗ್ಗದ್ ತಡ್ದ ಅಂದ್ರೆ ಚೋಂಪ್ತರ ನಿನ್ ಮುತ್ತಿದ್ ಪ್ಲೇಟ್ ತರ ಆಗ್ಬಿಡ್ಬೇಕು. ಜೋರಾಗಿ ಉಸಿರು ಬಿಟ್ರೆ ಹಾರೋಗಂಗಿದ್ಯ, ತಲೆ ಎಲ್ಲ ಮಾತಾಡ್ತೀಯಾ? ನನಗ್ ಬೈದ್ರೆ ಏನಮ್ಮ ಪ್ರಯೋಜನ? ಯಾವ್ದು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ತೂಕಕ್ಕೆ ಹಾಕು. ಕೆಜಿಗೆ 10 ರೂಪಾಯಿಗೆ 800 ರೂಪಾಯಿ ಆಗ್ಬಹುದು. 200 ರೂಪಾಯಿ ಸೇರ್ಸ್ಕೊಡ್ತೀನಿ, ವಿಚಾರ ಮಾಡು. ಏಯ್, ಅತಿ ಆಯ್ತು ನಿಂದು. ಏನೇ 4 ಜನ ಹತ್ರ ವಿಚಾರ ಮಾಡ್ಬೇಕಿದ್ರೆ ಈ ಡಬ್ಬ ಐಟಮ್ಗೆ ಯಾರು 500 ರೂಪಾಯಿ ಮೇಲ್ ಕೊಡಲ್ಲ. ನಾನು 1000 ರೂಪಾಯಿ ಕೊಡ್ತೀನಿ. ಯಾರಿಗುಂಟು ಯಾರಿಗಿಲ್ಲ. ನಿನ್ ದಾರಿ ನೀನ್ ನೋಡ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ಅಷ್ಟೇ. ನಿನ್ ರಾಣಿಗೆ ನನ್ ಮೇಲೆ ಲವ್ ಆಗಿದೆ ಅನ್ಸುತ್ತೆ, ಅದಕ್ಕೆ ಪದೇ ಪದೇ ನೆಗೆದು ಬೀಳುತ್ತೆ. ಲವ್ವ? ಅಯ್ಯ, ನೀನ್ ಕೇರಂ ಪೀಸ್ ತರ ಎರಡೇ ಬೆರಳಲ್ಲಿ ಹೊಡೆದಿನ ಹಾರಿಸ್ಬಿಡ್ತೀನಿ. ಅಯ್ಯೋ ಬಜಾರಿ, ಹೇಳ್ದಂಗೆ ಮಾಡಿದ್ರು ಮಾಡ್ಬೋದು. ಇವತ್ತಲ್ಲ ನಾಳೆ ಗುಜ್ರಿಗೆ ಹಾಕ್ಲೇಬೇಕು. ಅದನ್ನ ಇವತ್ತೇ ಮಾಡ್ಬಿಡು. ಇನ್ನೊಂದ್ಸಲ ಸಿಗು ಕುಳ್ಳ, ನೆಲ ಕಿಡಿಸ್ಬಿಡ್ತೀನಿ. ಎಲ್ಲರಿಗೂ ಇವತ್ತೇ ಆಗ್ಬೇಕಾ? ಸೇಲ 150 ರೂಪಾಯಿ ಕೊಟ್ಟು ತಗೊಂಡ್ 3 ವರ್ಷನೂ ಆಗ್ಲಿಲ್ಲ, ಆಗ್ಲೇ ಡಮಾರು. ಯಾಕಮ್ಮ ಪರಿಮಳ ನನ್ನ ಮಾತನ್ನ ಕಿವಿಗೆ ಹಾಕೊಂಡ್ಲಿಲ್ಲ? ಯಾಕೆ ನಿನ್ಗೆ ನಾನು ನೋಡಿದ್ರೆ ಅಯ್ಯೋ ಅನ್ಸಲ್ವಾ? ಯಾವ ಪರಿಮಳ? ಯಾವ ನಂಬರಿಗೆ ಕಾಲ್ ಮಾಡಿದ್ದೀರಾ? ನಂಬರ್ ಎಲ್ಲ ನೆನ್ಪಿಟ್ಕೊಳ. ವಯಸ್ಸೇನೆ ಪರಿಮಳ ನಂದು. ನೆನ್ನೆ ನೀವು ಫೋನ್ ಮಾಡಿದ್ದು ಬೇರೆ ನಂಬರ್ ಅನ್ಸುತ್ತೆ. ಇದು ಪರಿಮಳ ಅಲ್ಲ. ಸುಮ್ನಿರವ, ನಿನ್ ಮಗಳ ಈ ನಂಬರ್ ಕೊಟ್ಟಿದ್ದಾಳೆ. ಈಗ ನಾನು ಯಾಕೆ ಫೋನ್ ಮಾಡ್ದೆ ಅಂದ್ರೆ, ನೀವು ಯಾಕಾದ್ರೂ ಮಾಡಿರಿ, ಬಟ್ ನೀವು ರಾಂಗ್ ನಂಬರಿಗೆ ಫೋನ್ ಮಾಡಿದ್ದೀರಾ. ಅರ್ಥ ಆಗ್ದೇ ಇರೋದೆಲ್ಲ ಮಾತಾಡ್ಬೇಡ ಕಣವ. ಮೊದ್ಲು ಡಾಕ್ಟರ್ ಹತ್ರ ತೋರಿಸ್ಕೋ. ಅವತ್ತಿಂದ ನಿನ್ ದಣಿ ಒಗರಾಗೈತೆ. ತುಂಬಾ ದಿನ ಹಂಗೆ ಇದ್ರೆ ಈಗೆಲ್ಲ ಯಾವ್ದೋ ದೊಡ್ಡ ರೋಗ ಅಂತ ಬೋರ್ಡ್ ಹಾಕಿ ಉಸುರಿ ಮಾಡ್ತಾರೆ. ನಾನ್ಸೆನ್ಸ್. ಯಾರು ನೀವು? ಯಾಕೆ ನನ್ನ ತಲೆ ತಿಂತಿದ್ದೀರಾ? ತಿನ್ನೋದೇ ತಿನ್ನಕ್ಕಾಗಲ್ಲ, ಅಲ್ಲೆಲ್ಲ ಬಿದ್ದೋಗಿದೆ. ನಿನ್ ತಲೆ ಯಾಕವ ತಿನ್ಲಿ? ಅಲ್ಲ, ನಿನ್ ದೊಡ್ಡ ಮಗಳಿಗೆ ಎಷ್ಟು ಗಂಡು ಹುಡುಕ್ಲಿಲ್ಲ ನಾನು. ಅವಳ ಹಣೆ ಬರ ಚೆನ್ನಾಗಿಲ್ಲ ಅಂತ ನೀನು ನಾನು ತಿನ್ನೋ ಆಸೆಗೆ ಯಾಕೆ ಕಲ್ಲಾಗ್ತೀಯ? ಸಸೆ ಮಾಡೋ ಸಪ್ಪೆ ಚಿತ್ರಾನ್ನ ತಿನ್ಕೊಂಡೆ ಮುಚ್ಚಿ ಸತ್ತೋಗ್ಲಿ ಅಂತ ಆಸೆ ಪಡ್ಬೇಡ. ಶಿವನ್ ಪಾದ ಸೇರಕ್ ಮುಂಚೆ 4 ಚಪ್ಪಲ ಆದ್ರೂ ತೀರ್ಸ್ಕೊತೀನಿ. ಯಾಕೋ ಪುರಿ ಉಂಡೆ ತಿನ್ಬೇಕು ಅಂತ ಆಸೆ ಆಯ್ತದೆ. ಆದ್ರೆ ಕಡ್ಲೆ ಬೀಜ ಮಾತ್ರ ಹಾಕಕ್ ಹೋಗ್ಬೇಡ, ಆಯ್ತಾ? ಅಜಯ್, ನೀವು ಅನ್ಕೊಂಡಿರೋ ವ್ಯಕ್ತಿ ನಾನಲ್ಲ ಅಜಯ್. ನನಗಾಗಲೇ ಲೈಫಲ್ಲಿ ತುಂಬಾ ರಗಳೆಗಳಿವೆ. ಪರಿಮಳ, ಹಾಗೆ ಮಜ್ಜಿಗೆಗೆ ಬೆಲ್ಲ ಹಾಕಂಗ್ ಕುಡಿ, ಧ್ವನಿ ಸರಿಯಾಗುತ್ತೆ. ಯಾರಾದ್ರೂ ಬಂದು ತರ್ತಿರೋದು? ಡಿಸ್ಟರ್ಬ್ ಮಾಡ್ಬಿಡಿ ಅಂದ್ರೆ ಅರ್ಥ ಆಗಲ್ವಾ? ಆಫೀಸ್ಗೆ ಹೋಗೋಣ. ಅಗ್ರಜ, ನಾನು ಎಲ್ಲಿಗೂ ಬರೋದಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು. ನೋಡು ವಿಕ್ರಾಂತ್, ನಾನು ಆದ್ಯಾಗ ಬಿಟ್ರೆ ಯಾರಿಗೂ ಲೈಫಲ್ಲಿ ಇಷ್ಟೆಲ್ಲ ಪೂಸಿ ಹೊಡೆದಿಲ್ಲ. ಮಾಸ್ಕಿಂಗ್ ಫಾರ್ ದ ಲಾಸ್ಟ್ ಟೈಮ್. ನಿನಗೇನಾಯ್ತು ಹೇಳು? ಯಾಕೆ ಹೀಗಿದೆಯಾ? ರೋಡಲ್ಲಿ ಯಾಕೆ ಬಂದುಬಿದ್ದೆ? ಅಂಥದ್ದೇನೂ ಆಗಿಲ್ಲ ಅಣ್ಣ. ಇನ್ ಕೇಸ್ ಆಗಿದ್ರು ನಿನ್ಗದೆಲ್ಲ ಅರ್ಥ ಆಗಲ್ಲ. ನಿನ್ನ ಮಾತಿನ ಅರ್ಥ ಏನೋ? ಈಗ ಆಫೀಸಿಗೆ ಬರ್ತೀಯ ಬರಲ್ವಾ? ಅಗ್ರಜ ಪ್ಲೀಸ್ ಲೀವ್ ಮಿ ಅಲೋನ್.
ನಾನು ಇವತ್ತು ಇಲ್ಲೇ ಇರಬೇಕು. ಇಲ್ಲೇ ಇದ್ದು ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಬೇಕು. ಪ್ಲೀಸ್ ಡೋಂಟ್ ಫೋರ್ಸ್ ಮೀ. ಚಪ್ಲಿ ಹೊಲ್ಕೊಡ್ಬೇಕಿತ್ತು. ಇದು ಒಲೆಯದು ಅಂಗಡಿ ಅಲ್ಲ, ಚಪ್ಪಲಿ ಮಾರ್ತದೆ. ಯಾಕಣ್ಣ ಕನ್ನಡ ಬರಲ್ವಾ? ಬರ್ತದೆ, ಸರಿಯಾಗಿಲ್ಲ. ಓ ಹಾಗಿದ್ರೆ ನಾನು ನಿಮ್ಗೆ ಕನ್ನಡ ಕಲ್ಸ್ಕೊಡ್ತೀನಿ, ನೀವ್ ನಂಗೆ ಚಪ್ಲಿ ಹೊಲ್ಸ್ಕೊಡಿ. ಇದು ನಮ್ದು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದಿರ ನೀನು? ಇಲ್ಲ. ಹಾಗಾದ್ರೆ ಕನ್ನಡ ನಾವೇ ಕಲಿತದೆ, ನೀವು ಬೇರೆ ಕಡೆ ಹೊಲ್ಸ್ಕೋ. ಇಷ್ಟು ಜೋರ್ ಇರೋದಕ್ಕೆ ಭಾಷೆ ಗೊತ್ತಿಲ್ಲ ಅಂದ್ರೂ ಬಾಳ್ವೆ ಮಾಡ್ತಿದ್ಯಾ. ಸರಿ ಬಿಡು, ಹೊಸ ಚಪ್ಲಿನೇ ತಗೋತೀನಿ. ಈಗ ಒಳ್ಳೇದಾಯ್ತು. ಯಾವ ತರ ಬೇಕು? 4 ಜನ ನೋಡಿ ಎಲ್ ತಗೊಂಡೆ ಅಂತ ಕೇಳ್ಬೇಕು. ದುಡ್ಡು ಕಮ್ಮಿ ಆದ್ರೂ ಕಣ್ ಕುಕ್ಕೋ ತರ ಇರ್ಬೇಕು. ಕಾಲಿಗೆ ಮೆಟ್ಕೋತಿದ್ದಂಗೆ ಹತ್ತಿ ಮೇಲೆ ಓಡಾಡ್ತಿದ್ದೀನಿ ಅನ್ಸ್ಬೇಕು. ನನಗೇನು ಅರ್ಥವಾಗ್ಲಿಲ್ಲ, ನಾನು ತೋರಿಸ್ತೀನಿ, ನೀನೇ ನೋಡು. ಇದೇನಯ್ಯ 2,500, 1,000, 3,000 ಇದನ್ ಕಾಲಿಗೆ ಹಾಕೊಳ್ಳೋ ಚಪ್ಲಿನ ಅಥವಾ ತಲೆಗೆ ಹಾಕೋ ಹೆಲ್ಮೆಟ್? ಅದು ಬ್ರಾಂಡೆಡ್. ಒಂದ್ಸಲ ತಗೊಳ್ತು ಅಂದ್ರೆ ಹಾಳೆ ಆಗಲ್ಲ. ಅಚ್ಚ ಮಾಲ್, ಏಕ್ದಮ್ 1 ನಂಬರ್. ಯೋ ಬ್ರಾಂಡೆಡ್ ಅಂತ ಹಾಸಿಗೆ ಮೇಲೆ ಹಾಕೊಂಡು ಓಡಾಡ್ತೀವ, ಕಾಲಿಗೆ ಹಾಕ್ಬೇಕು, ತಗ್ಲಿನ ಮೆಟ್ಬೇಕು. ಕಮ್ಮಿ ಇರೋದ್ ತೋರ್ಸಯ್ಯ. ನನಗೆ ನಿಮ್ಗೇನ್ ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಸಸ್ತಾ ಮಾಲ್ ಅಂದ್ರೆ ಅಲ್ಲಿದ್ದಾರೆ, ಅವರಲ್ಲೇ ತಗೋಬಹುದು. ಇದಪ್ಪ ಚಪ್ಲಿಗಳಂದ್ರೆ. ನಿಮ್ದು ಸೈಜ್ ಏನು? 7, 8? ಯಾವಳಿ ಗೊತ್ತು? ಇದೇ ಸೈಜು. 100 ರೂಪಾಯಿಗೆ ಒಂದ್ ಜೊತೆ ಬೇಕು. ಹೋಲ್ಸೇಲ್ ನಲ್ಲಿ ಡಜನ್ಗೆ ಕೇಳ್ದಂಗೆ ಕೇಳಿದ್ರೆ ನೀನು? ಅಲ್ಲಿರೋರೆಲ್ಲ 100 ರೂಪಾಯಿ. ನಿನಗೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೋ. ಚಪ್ಲಿನ ಜನರಲ್ ಲೆಕ್ಕದಲ್ಲಿ ಮಾತಾಡ್ತಿದ್ದಲ್ಲಪ್ಪ ನೀನು, ನಿನ್ ಕನ್ನಡನೋ. ಇದನ್ ತಗೊಳ್ತೀನಿ. ನನ್ ರಾಣಿ ಕೆಟ್ಟೋಗಿದ್ದಾಳೆ, ಅವಳನ್ನ ಆಚೆನೆ ನಿಲ್ಸಿದ್ದೀನಿ. ತಗೊಳ್ಳಿ. ನಾನ್ ಹೇಳಿದ್ದು ನನ್ ರಾಣಿ ಗಾಡಿ ಬಗ್ಗೆ. ತಗೊಳ್ಳಿ. ಹೌದಾ? ಇವತ್ತು ಕೆಲ್ಸಕ್ಕೆ ಫಸ್ಟ್ ಡೇ ಹೋಗ್ತಿರೋದ್ರಿಂದ ಲೇಟ್ ಆಗ್ತಿದೆ, ಗಾಡಿ ಬರ್ತಾ ತಗೊಂಡ್ ಹೋಗ್ತೀನಿ. ಆಗ್ಬೋದಾ? ಆಯ್ತಮ್ಮ. ಒಂದ್ ಖಾಲಿ ಡಬ್ಬ ಇದ್ರೆ ಕೊಡಿ. ಅಣ್ಣ ಇಲ್ಲಿ 99 ಅಂತ ಇದೆ, ಅಲ್ಲಿಗೆ ನೀವೇ 1 ರೂಪಾಯಿ ಕೊಡ್ಬೇಕಲ್ವಾ? ಹೊರಗಡೆ ಗಾಡಿ ನಿಲ್ಸಿರೋದಕ್ಕೆ ಪಾರ್ಕಿಂಗ್ ಚಾರ್ಜ್ 10 ರೂಪಾಯಿ ಆಗುತ್ತೆ. ನೀನೇ 9 ರೂಪಾಯಿ ಕೊಡ್ಬೇಕು. ಬೇಡ, 1 ರೂಪಾಯಿ ನೀನೇ ಇಟ್ಕೋ. ಸುಮ್ಮನೆ ಜನ ನಿನ್ನ ಮಾರ್ವಾಡಿ ಅನ್ನೋದು. ಕೊಡು. ಬಿಡಮ್ಮ, ನಾನು ಮಾಡ್ತೀನಿ. ಏನು ಹಣೆ ಬರೋಣ ಏನೋ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು, ಯಾರನ್ನೂ ನಂಬೋ ಹಾಗಿಲ್ಲ. ಅಲ್ಲ, ಈ ರಾಜಣ್ಣ ಎಲ್ಲಿ? ಒಂದು 5 kg ಆಲೂಗಡ್ಡೆ ಹೇಳಿದ್ದೆ, ಯಾವಾಗ? ಅಮ್ಮ, ನೀನು ಮಾಡ್ತಿರೋ ಚೂರು ಸರಿ ಇಲ್ಲ. ನೀನೊಬ್ಳು ಬಾಕಿ ಇದ್ದೆ ಕಣೆ ಬುದ್ಧಿ ಹೇಳಕ್ಕೆ. ಈ ಮನೇಲಿ ಎಲ್ಲರೂ ನನಗೆ ಬುದ್ಧಿ ಹೇಳೋರೇ ಆಗೋದ್ರಿ. ನಾನು ಹೇಳೋದನ್ನ ಕೇಳಕ್ಕೆ ಯಾರೂ ಇಲ್ಲ. ಅಮ್ಮ, ಯಾಕಮ್ಮ ಕೋಪ ಮಾಡ್ಕೊಂಡಿದ್ಯಾ? ನೀನ್ ಈ ಥರ ಮೂತಿ ಊದಿಸ್ಕೊಂಡಿದ್ರೆ ಏನು ಸರಿ ಇರಲ್ಲ. ಹೌದಮ್ಮ, ನೀನ್ ಯಾಕೆ ಅಕ್ಕನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನೀನ್ ನಮ್ಮ ಮೇಲೆ ಕೋಪ ಮಾಡ್ಕೊಂಡಾಗೆಲ್ಲ ಅಕ್ಕನೇ ನಿಂಗೆ ಸಮಾಧಾನ ಹೇಳಿದಾಳೆ. ಈಗ ನೀನೇ ಅವಳ ಮೇಲೆ ಕೋಪ ಮಾಡ್ಕೊಂಡ್ರೆ ಅವಳು ಏನ್ ಮಾಡ್ತಾಳೆ ಹೇಳು? ನಿಮ್ಗೆ ಅವೆಲ್ಲ ಅರ್ಥ ಆಗಲ್ಲ ಕಣೆ. ಫೋನ್ ರಿಂಗ್ ಆಗ್ತಾ ಇದೆ, ಹೋಗಿ ನೋಡ್ರಿ ಯಾರಾದ್ರು. ಹಲೋ ಹಲೋ, ಆರ್ತಿ. ನಾನು ಅಂಜಲಿ ಮಾತಾಡ್ತಾ ಇರೋದು. ಅಕ್ಕ ಇದ್ದಾಳೆ. ನೀವ್ಯಾರು? ಹೇಳ್ಬಿಡ್ಲಾ? ಹೇಳಿದ್ರೆ ಅಂಜುಗ್ ಡೌಟ್ ಬಂದು ಎಲ್ಲರ ಎದುರುಗಡೆ ಹೇಳಿ ಆರ್ತಿಗೆ ಪ್ರಾಬ್ಲಮ್ ಆಗಂಗೆ ಮಾಡ್ತಾಳೆ. ಹಲೋ, ಕೇಳಿಸ್ತಿದ್ಯಾ? ಹಲೋ, ಅಕ್ಕಂಗೆ ಕೊಡ್ತಾ ಪುಟ್ಟ? ಅಕ್ಕ. ವಿಕ್ಕಿಯವರಾಗಿರ್ಬೋದಾ? ಹಲೋ.
ಹಲೋ, ಯಾರು ಮಾತಾಡ್ತಿರೋದು? ಆರ್ತಿ, ಹಲೋ, ಮಾತಾಡಿ ಆರ್ತಿ. ಹಲೋ, ಮಾತಾಡ್ತಿರೋದು ನೀವೇ ಅಂತ ಗೊತ್ತಾದ್ರು ನಾನು ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಆರ್ತಿ, ನಾನು ವಿಕ್ರಾಂತ್ ರೀ. ನಾನು ನಿಮ್ಮ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಐ ಮಿಸ್ ಯು ಸೋ ಮಚ್. ರೀ, ದಯವಿಟ್ಟು ನಿಮ್ಮನ್ನ ನೋಡಕ್ ಬಂದಿರೋ ಹುಡುಗನ್ನ ಒಪ್ಕೋಬೇಡಿ ಕಣ್ರಿ, ಪ್ಲೀಸ್. ಆಮೇಲೆ ನಾನು ಎಲ್ಲ ಇದು ಅನಾಥ ಆಗ್ಬಿಡ್ತೀನಿ. ನಿಮ್ಮನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತೇನ್ರಿ? ಹೇಗೆ ಹೇಳಿ ನಿಮ್ಗೆ? ಮಾತಲ್ಲಿ ಹೇಳಕ್ಕಾಗಲ್ಲ ರೀ. ಎಷ್ಟು ಅಂತ ತೋರ್ಸಕ್ಕೆ, ಹೋಲ್ಸಕ್ಕೆ ದೇರ್ಸ್ ನೋ ಎಕ್ಸಾಂಪಲ್ಸ್. ನೀವು ಒಂದು ಮಾತು ಹೇಳ್ರಿ, ಮನೆಯವ್ರನ್ನೆಲ್ಲ ಒಪ್ಸ್ತೀನಿ, ನಾನ್ ಮಾತಾಡ್ತೀನಿ. ಆದ್ರೆ ನೀವು ಮಾತ್ರ ನನ್ನನ್ನು ಬಿಟ್ಟು ಹೋಗ್ಬೇಡ್ರಿ ಪ್ಲೀಸ್. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಐ ಲವ್ ಯು ರೀ. ಆರ್ತಿ, ಮಾತಾಡ್ರಿ, ಯಾಕೆ ಸುಮ್ಮನಾಗೋದ್ರಿ? ಮಾತಾಡಿ ಪ್ಲೀಸ್ ಆರ್ತಿ. ಹಲೋ ಹಲೋ ಹಲೋ, ಯಾರಿಗೆ ಫೋನ್ ಮಾಡಿದ್ದೆ? ಅಮ್ಮ, ಅದು ಇನ್ಯಾರಮ್ಮ ಆರ್ತಿ ಅಕ್ಕನ್ ಕೇಳ್ಕೊಂಡು ಕಾಲ್ ಮಾಡಿರ್ತಾರೆ? ಗೌತಮ್ ಭವನೇ ಮಾಡಿರ್ತಾರೆ. ಗೌತಮ? ಯಾಕಿನ್ನು ಏನು ಹೇಳೇ ಇಲ್ಲ. ನಾನ್ ನಿಮ್ಗೆ ಇಷ್ಟ ಆಗಿಲ್ವಾ ಅಂತ ಕೇಳೋಕ್ ಮಾಡಿರ್ತಾರೆ. ಅದಕ್ಕೆ ಅಲ್ವಾ ಅಕ್ಕನ್ ಕರಿ ಅಂದಿದ್ದು. ಅವ್ರ ವಾಯ್ಸ್ ತರನೇ ಇತ್ತು. ಹೌದಾ? ಹಾಗಾದ್ರೆ ನನ್ನ ಹತ್ರ ಯಾಕೆ ಮಾತಾಡ್ಲಿಲ್ಲ? ಕಾಲ್ ಯಾಕೆ ಕಟ್ ಮಾಡಿದ್ರು? ಕಟ್ ಮಾಡಿದ್ದಲ್ಲ, ಕಟ್ ಆಗಿರ್ಬೇಕು. ನೆನ್ನೆಯಿಂದ ಈ ಫೋನ್ ಹಾಗೆ ಆಗ್ತಿದೆ. ಮಾತಾಡ್ತಿದ್ದಾಗ್ಲೇ ಕಟ್ ಆಗುತ್ತೆ. ನೆನ್ನೆ ನನ್ನ ಫ್ರೆಂಡ್ ರೀನಾ ಕಾಲ್ ಮಾಡಿದಾಗ್ಲೂ ಹಾಗೆ ಆಗಿತ್ತು. ತಗಳಪ್ಪ, ಮತ್ತೆ ಎಲ್ರು ನನ್ನೇ ನೋಡೋಕ್ ಶುರು ಮಾಡಿದ್ರು. ಅಡ್ಮಿನ್ ಆಗಿ ನಾನು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದರೆ ಗಡ್ಡ ಮೀಸೆ ಬದಲಾಗಿ ಒಂದಷ್ಟು ಜಡೆಗಳನ್ನ ಆಫೀಸಿಗೆ ಸೇರಿಸ್ಬೇಕು. ಆಗೆಲ್ಲ ಸರಿ ಹೋಗ್ತಾರೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಇವತ್ತು ನನ್ನ ಜಾಯ್ನಿಂಗ್. ಗೊತ್ತು ಮೇಡಮ್, HR ಹೇಳಿದ್ದಾರೆ. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಕಾರ್ತಿಕ್, ಲೈಸೆನ್ಸ್ ಗ್ರಾಂಟ್ ಆಗಿದೆ. ಆದಷ್ಟು ಬೇಗ ರೆಕ್ರೂಟ್ಮೆಂಟ್ನ ಮುಗಿಸ್ಕೊಡಿ. ಶೋರ್ ವೇದಾಂತ್. ನಿನ್ನೆ ಅಡ್ಮಿನ್ ಪೋಸ್ಟ್ಗೆ ಸೆಲೆಕ್ಟ್ ಆಗಿರೋ ಲೇಡಿ ಇನ್ಯಾರು ಅಲ್ಲ. ಇಟ್ಸ್ ಓಕೆ. ಯು ಹ್ಯಾಂಡಲ್ ದಟ್. ಅಯ್ಯೋಯ್ಯೋ, ಶುಂಠಿ ಶಂಕರ ಇವನೇನ್ ಮಾಡ್ತಿದ್ದಾನೆ ಇಲ್ಲಿ? ಅಣ್ಣನ್ ನೋಡಕ್ ಬಂದಿದ್ದಾನ, ಇಲ್ಲ ನಂಗೆ ಇಲ್ಲಿ ಕೆಲಸ ಸಿಕ್ಕಿದೆ ಅಂತ ಗೊತ್ತಾಗಿ ಫಿಟ್ಟಿಂಗ್ ಇಡೋಕ್ ಬಂದಿದ್ದಾನ? ಅಮೂಲ್ಯ ಅಂತ ಜಾಯ್ನಿಂಗ್ ಇತ್ತಲ್ಲ ಇವತ್ತು. ಅಣ್ಣ, ನೀನೇನೆ ಯಾಕೆ ಹೀಗೆ ಮುಖ ಮುಚ್ಕೊಂಡು ಕೂತಿದ್ಯಾ? ಇನ್ನೇನಕ್ಕೆ, ನಿನ್ ಜೊತೆಲಿ ಇದ್ನಲ್ಲ ಅವನ್ನ ನೋಡಿ. ಅವನು ಇಲ್ಲೇನ್ ಮಾಡ್ತಿದ್ದಾನಣ್ಣ? ಯಾರು ವೇದಾಂತ? ಹಾ, ಅವನೇ ಶುಂಠಿ ಶಂಕರ. ಆದ್ಯ ಆರ್ಗ್ಯಾನಿಕ್ಸ್ಗೆ ಇನ್ವೆಸ್ಟರೇ ಅವರಲ್ವಾ? ಈಸ್ ಮೈ ಪಾರ್ಟ್ನರ್ ಅಮ್ಮು.